ಭಾರಿ ಖುಷಿ ಆಗಿದೆ. ಸರ್ ಧನ್ಯವಾದ. ಈಗ ಬಹಳ ಮುಖ್ಯವಾಗಿ ಇನ್ನೂ ಒಂದು ಹಲವಾರು ಜನ ಇಂಥ ಒಂದು ದೊಡ್ಡ ಕಾರ್ಯದಲ್ಲಿ ಎಲೆಮರೆಯ ಕಾಯಿಯಾಗಿ ಈ ಥರ ಕೆಲಸ ಮಾಡ್ತಾರೆ. ಅದರಲ್ಲಿ ಕೆಲವರೆಲ್ಲ ಇದ್ದಾರೆ ಅಂತ ನನ್ನ ಭಾವನೆ. ನಿಮ್ಮ ಪ್ರಕಾರ ಯಾರಿದ್ದಾರೆ ಸರ್? ಇಲ್ಲ, ನಮ್ಮ ಶಿಕಾರಿಪುರದ ಗುರುಮೂರ್ತಿ ಅವರು ಇದ್ದಾರೆ. ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ಆದರೆ ಎದುರಿಗೆ ಯಾವುದೇ ತೋರಿಸ್ಕೊಂಡಿಲ್ಲ. ಅವರನ್ನು ನಾವು ಇವತ್ತು ಯಾಕಂದ್ರೆ ಅವರು ಸಾಗರದವರಾದ್ರೂ ಕೂಡ ಯಡಿಯೂರಪ್ಪನವರ ಪಿ ಆಗಿ ಹಲವಾರು ವರ್ಷಗಳಿದ್ದವರು ತುಂಬಾ ಕೆಲಸ ಮಾಡಿದ್ದಾರೆ. ಅವರನ್ನು ನಾವು ನೆನೆಸ್ಕೊಳ್ಬೇಕು. ಆಮೇಲೆ ಕೇಂದ್ರ ಮಂತ್ರಿಗಳ ನಿತಿನ್ ಗಡ್ಕರಿ ಅವರನ್ನು ತುಂಬಾ ನೆನೆಸ್ಕೊಳ್ಬೇಕು. ಈಗ ಸಂಸದರು ರಾಘವೇಂದ್ರ ಹೋಗಿ ಅಥವಾ ಯಡಿಯೂರಪ್ಪನವರು ಹೋಗಿ ಯಾವುದೇ ಅನುದಾನ ಅಂತ ಕೇಳಿದಾಗ ಅವರಿಗೂ ಆ ಸಿಗಂದೂರು ತಾಯಿ ಮನಸ್ಸು ಕೊಟ್ಟು ಇಷ್ಟ ಒಂದು ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಅವ್ರ ಕುಟುಂಬದವರಿಗೂ ಸಹ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಮತ್ತು ಮುಖ್ಯ ಪ್ರಧಾನಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ. ನಿಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ ವಾಹನ ಬರ್ಲಿಕ್ಕೆ ಬಹಳ ಕಷ್ಟ ಇತ್ತು. ಆ ನಿಟ್ಟಿನಲ್ಲಿ ಕಾಗೋಡು ತಿಮ್ಮಪ್ಪನವರ ಕೊಡುಗೆ ಏನು? ಕಾಗೋಡು ತಿಮ್ಮಪ್ಪನವರು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವಾಗ ಅಲ್ಲಿ ಗಜಾನ ಕಂಪನಿಯವರಿಗೂ ಹೇಳಿ ಸಿಗಂದೂರಿಗೆ ಅವಾಗ ದಾರಿ ಎಲ್ಲ ಇರಲಿಲ್ಲ. ಸಿಗಂದೂರಿಗೆ ಬಸ್ ಹೋಗ್ಬೇಕು, ಅಲ್ಲಿ ಭಕ್ತರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆವಾಗ ಸಹ ಕಾಗೋಡು ತಿಮ್ಮಪ್ಪನವರು ವಾಹನ ವ್ಯವಸ್ಥೆ ಸಿಗಂದೂರು ಕ್ಷೇತ್ರಕ್ಕೆ ಮಾಡಿದ್ದಾರೆ. ಮತ್ತು ಕಾಗೋಡು ತಿಮ್ಮಪ್ಪನವರಿಂದ ತುಂಬಾ ಅನುಕೂಲ ಆಗಿದೆ. ಕಾಂಕ್ರೀಟ್ ರೋಡ್ ಆಗಿದೆ. ಅವರು ಪ್ರವಾಸೋದ್ಯಮ ಸಚಿವರಿಗೆ ಹೇಳಿ, ದೇಶಪಾಂಡೆ ಅವರಿಗೆ ಹೇಳಿ ಮಾಡಿಕೊಟ್ಟಿದ್ದಾರೆ. 9 ಲಕ್ಷ 10 ಲಕ್ಷ ರೂಪಾಯಿ ಅವರು ಕಾಂಕ್ರೀಟ್ ಮಾಡಿಕೊಟ್ಟಿದ್ದಾರೆ. ಅವರು ಸ್ಪೀಕರ್ ಆಗಿದ್ರು. ಸ್ಪೀಕರ್ ಆದಾಗ ನಾನು ಸಹ ಅವ್ರ ಚೆಂಬರಿಗೆ ಹೋಗಿದ್ದೆ. ಅವ್ರು ನಮಗೆ ತುಂಬಾ ಅವರು ಕೊಟ್ಟು ನಾ ಸುಮ್ಮನೆ ನಮ್ಮ ಊರಿನವರು ಅಂತೇಳಿ ಅಧಿವೇಶನ ನಡೀತಿತ್ತು. ಅವಾಗ ಕಾಗೋಡು ತಿಮ್ಮಪ್ಪನವರು ಏರಿದರು ಅಂತ ನಾವು ಹೇಳಿದಾಗ ತಕ್ಷಣ ನಮಗೆ ಹೊರ ಕರ್ಕೊಂಡು ಹೋಗಿ ಕೂರಿಸಿ ಅವಾಗ ಅವರು ಚೆಂಬರಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಕಾಗೋಡು ತಿಮ್ಮಪ್ಪ ತುಂಬಾ ಕಾಂಕ್ರೀಟ್ ರೋಡಿನ ನಂತರ ಸಾಗರದಿಂದ ಬರುವಾಗ ಆವಿನಹಳ್ಳಿ ದಾಟಿದ ಮೇಲೆ ಸರಿಯಾದ ರಸ್ತೆಗಳಿರಲಿಲ್ಲ. ಅದರಲ್ಲೂ ಆ ರಸ್ತೆ ಮಾಡ್ಲಿಕ್ಕೂ ಇವರೇ ಕಾರಣ. ಅವರು ಅಲ್ಲಿ ಸಾಗರದಿಂದ ಹಿಡಿದು ನಮ್ಮ ಸುಳ್ಳಳ್ಳಿಯವರೆಗೂ ಡಬಲ್ ರೋಡ್ ಅನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನು ಯಾವತ್ತು ನಾವು ನೆನೆಸಲೇಬೇಕಾಗ್ತದೆ. ಈಗ ಈ ಒಂದು ಸೇತುವೆ ಆಗ್ಲಿಕ್ಕೆ ಇಡೀ ರಾಜ್ಯದ ಮಾಧ್ಯಮದವರು ಪತ್ರಕರ್ತರು ತುಂಬಾ ಕೆಲಸ ಮಾಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಜನಗಳು, ಪ್ರಜೆಗಳು, ರಾಜಕೀಯ ವ್ಯಕ್ತಿಗಳು ಏನೇ ಪ್ರಯತ್ನ ಮಾಡಿದ್ರು ಅದನ್ನು ಹೊರಗಡೆ ಸುದ್ದಿ ಸಂಗ್ರಹ ಕಳಿಸ್ಬೇಕಾದ್ರೆ ಅವ್ರ ಸಹಕಾರ ಬೇಕೇ ಬೇಕು. ಈಗ ನಿಮ್ಮ ಸಹಕಾರ ಆಗಿರ್ಬೋದು, ನಮ್ಮ ಸಾಗರದಲ್ಲಿರ್ತಕ್ಕಂಥ ಎಲ್ಲ ಇರ್ಬೋದು, ಬೆಂಗಳೂರು ಅವರ ಸಹಕಾರದಿಂದ ತುಂಬಾ ಅನುಕೂಲ ಆಗಿದೆ. ಹೌದು, ಅವ್ರು ಯಾರನ್ನು ನಾವು ಮೀಡಿಯಾದವರನ್ನಾಗಲಿ ಪತ್ರಕರ್ತರನ್ನ ಯಾರನ್ನು ನಾವು ಮರೆಯೋಂಗಿಲ್ಲ. ನಮ್ಮ ಮತ್ತೆ ಪತ್ರಕರ್ತರಿಂದ ಮತ್ತೆ ಮೀಡಿಯಾದವರಿಂದ ನಮ್ಮ ಕ್ಷೇತ್ರಕ್ಕೂ ಸಹ ತುಂಬಾ ಭಕ್ತರು ಬರಲಿಕ್ಕೆ ಅನುಕೂಲ ಆಗಿದೆ. ಈಗ ಸೇತುವೆ ಆರಂಭ ಆದಮೇಲೆ ಲಾಂಚ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆಮೇಲೆ ಈಗ ಏನು ವಾಹನಗಳ ನಿರ್ವಹಣೆ ಮಾಡ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಿ ಸುಮಾರು ಜನ ಯುವಕರು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಈ ಕಡೆ ಜೀಪ್ನವರು ಇದ್ದಾರೆ. ಸೊ ಅವರು ಸ್ವಲ್ಪ ನಿರುದ್ಯೋಗಿಗಳು ಆಗ್ಬೋದು. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ, ತಾಲೂಕು ಆಡಳಿತಕ್ಕೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅಂತ ಹೇಳ್ತೀರಾ ನೀವು? ಸರ್ಕಾರ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ನಮಗೆ ಒಳ್ಳೆಯದು. ಮಾಡಿಕೊಡಿ ಅಂತ ನಾವು ಪ್ರಜೆಗಳಾಗಿ ಸರ್ಕಾರದಲ್ಲಿ ನೀವು ಪ್ರಧಾನ ಅರ್ಚಕರಾಗಿ ಆ ತರದ ಇವರಿಗೆಲ್ಲ ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ. ಮಾಡಿ ಅಂತ ನಾವು ನಮ್ಮ ದೇವಸ್ಥಾನ ವತಿಯಿಂದ ನಾವು ಬೇಡ್ಕೊಳ್ತೇವೆ. ಒಳ್ಳೆಂದು ಆ ಕಡೆ ಇರ್ಬೋದು, ಅಲ್ಲಿ ಸೇತುವೆ ಮೇಲೆ ಬರಬೇಕಾದ್ರೆ ಅವಘಡಗಳಿಗೆ ಆಗ್ಲಿದ್ದಂಗೆ ಅಲ್ಲಿ ಒಂದು ಕ್ಲಿನಿಕ್ ಅಥವಾ ಪೊಲೀಸ್ ರಕ್ಷಣೆ ವ್ಯವಸ್ಥೆ ಅದನ್ನು ಸರ್ಕಾರ ಮಾಡಿಕೊಡ್ಲಿ ಅಂತೇಳಿ. ಈಗ ನಿಮ್ಮ ಇದು ಸೇತುವೆ ದಾಟಿದ ಮೇಲೆ ಕ್ಷೇತ್ರಕ್ಕೆ ಬರ್ತಾರಲ್ಲ, ಕೆಲವರಿಗೆಲ್ಲ ಆರೋಗ್ಯ ಸಮಸ್ಯೆ ಆಗ್ಬೋದು, ದೂರ ಬರಬೇಕು. ಅಲ್ಲೊಂದು ಮೊಬೈಲ್ ಕ್ಲಿನಿಕ್ ಗಿಡಕ್ಕೆ ಒತ್ತಾಯ ಮಾಡ್ತೀರಾ? ಅದು ಇಟ್ಟರೆ ಒಳ್ಳೇದು. ಅದನ್ನು ಆಗಲಿ ಅದಕ್ಕೆ ಸರ್ಕಾರ ತುಂಬಾ ಸಂತೋಷ ಮಾಡಿಕೊಟ್ರೆ ನಾವು ತುಂಬಾ ಸಂತೋಷ ಆಗ್ತದೆ. ಮತ್ತೆ ಜನಗಳಿಗೆ ಅನುಕೂಲ ಆಗ್ತದೆ. ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ. ಮತ್ತು ಸರ್ಕಾರದ ಕರ್ತವ್ಯ ಒಂದು ಕನಿಷ್ಠ ದಿನಕ್ಕೆ 1-2-3 ಗಂಟೆ ಒಬ್ಬ ವೈದ್ಯರು ಸಿಕ್ಕರೆ
ಏನು ಸಮಸ್ಯೆ ಆದ್ರೆ ವಯಸ್ಸಾದವರೆಲ್ಲ ಬರ್ತಾರೆ. ಹೌದು. ಎಷ್ಟೋ ಜನ ಈಗ ಕಾಶಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರಲ್ಲಿ ಈಗ ಒಂದ್ಸರಿ ಸಿಗೊಂದು ಕ್ಷೇತ್ರ ಬಂದು ಹೋಗ್ಬೇಕು ಅಂತ ಅನ್ಕೋತಾರೆ. ಅವಾಗ ಏನೋ ವಯಸ್ಸಾದವ್ರು ಬರ್ತಾರೆ, ಏನೋ ಸಮಸ್ಯೆ ಆಗ್ಬೋದು, ಏನೋ ಅವಘಡ ಆಗ್ಲೇದಂಗೆ ಆದ್ರೂ ಸಹ ಅಲ್ಲಿ ಒಂದು ರಕ್ಷಣೆ ಆಗಿ ಅವರ ಆರೋಗ್ಯಕ್ಕೆ ಏನೋ ಹಾನಿ ಆಗದಂತೆ ಒಂದು ರಕ್ಷಣೆ ಆಗ್ಲಿಕ್ಕೆ ಸರ್ಕಾರ ಒಟ್ಟಿಗೆ ಮಾಡಿಕೊಟ್ರೆ ಒಳ್ಳೇದು. ಮತ್ತೇನಾದ್ರು ಹೇಳೋದಿದೆಯಾ ಅಂತಿಮವಾಗಿ? ಸರ್, ಅದು ಕಾಂಕ್ರೀಟ್ ರೋಡ್ 9 ಕೋಟಿ ಎಷ್ಟು ಅಂದ್ರಲ್ಲ, ಅದಕ್ಕೆ ಅದ್ರ ಕಾರಣಕರ್ತರು 9 ಕೋಟಿ ಚಿಲ್ಲರೆ ಕಾಂಕ್ರೀಟ್ ರೋಡಿಗೆ ಯೋಜನೆ ಅದು ಕಾಗೋಡು ತಿಮ್ಮಪ್ಪನವರು ಪ್ರಯತ್ನ ಮಾಡಿದ್ರು, ಆಯ್ತು. ಅದಕ್ಕೆ ಕಾರಣಕರ್ತರು MLS ಸುಬ್ಬರಾವ್ ಅಂತೇಳಿ, ಅವರು ಕಾಗೋಡು ತಿಮ್ಮಪ್ಪನವ್ರ ಹತ್ರ ಇವರು ಸ್ನೇಹಿತರು. ಅವರು ಒಂದ್ಸಲ ಹೀಗೆ ಬೆಂಗಳೂರಿಗೆ ಹೋದಾಗ ಕಾಗೋಡು ತಿಮ್ಮಪ್ಪನವ್ರ ಹತ್ರ, ಸಾರ್ ನೋಡಿ ಸಿಗಂದೂರಿಗೆ ತುಂಬಾ ಭಕ್ತರು ಬರ್ತಾ ಇದ್ದಾರೆ, ಅಲ್ಲಿ ರೋಡ್ಗಳಿಲ್ಲ, ಆಮೇಲೆ ಇಲ್ಲಿ MLA ಯಾರು ಅಂತೇಳಿ ನಮ್ಮ ಕಡೆ ಕೆಲವು ಪ್ರಸ್ತಾಪ ಕೊಡ್ತಾರೆ, ನಮ್ಗೆ ಸ್ವಲ್ಪ ಮುಜುಗರ ಆಗ್ತದೆ ಸರ್, ನಿಮ್ಮಿಂದ ಒಂದು ಸಿಗಂದೂರು ಕ್ಷೇತ್ರಕ್ಕೆ ಒಂದು ಸಹಕಾರ ಆಗಬೇಕು, ನೀವು ಇರತಕ್ಕ ಅದು ಕೊನೆಯವರೆಗೂ ನಿಮ್ಮ ಹೆಸರು ಉಳಿಬೇಕು ಅಂತೇಳಿ ಕೇಳ್ಕೊಂಡಾಗ ತಕ್ಷಣ ಕಾಗೋಡು ತಿಮ್ಮಪ್ಪನವರು ಅದಕ್ಕೆ ಒಪ್ಪಿ MLS ಸುಬ್ಬರಾವ್ ಹೇಳಿದ ತಕ್ಷಣನೇ ಒಪ್ಪಿ ತಕ್ಷಣ ಆ ರೋಡಿಗೆ ಹಣವನ್ನು 9 ಕೋಟಿ ಮಂಜೂರು ಮಾಡಿದ್ದಾರೆ. ಅದಕ್ಕೆ ಮುಗಳೋಡಿ ಸುಬ್ಬರಾಯರನ್ನು ನಾವು ಇವತ್ತು ನೆನೆಬೇಕು. ಯಾಕೆಂದರೆ ಇನ್ನೂ ಅನೇಕ ಥರದ ಕೆಲಸ ಕಾರ್ಯಗಳಿಗೆ ನಮ್ಮ ಕ್ಷೇತ್ರಕ್ಕೆ ಇರ್ಬೋದು, ಸಾರ್ವಜನಿಕರ ಕೆಲಸಕ್ಕಿರ್ಬೋದು, ಈಗಲೂ ಸಾರ್ವಜನಿಕ ಕೆಲಸವನ್ನು ಅವರು ಶ್ರದ್ಧೆಯಲ್ಲಿ ಮಾಡ್ತಾ ಇದ್ದಾರೆ. ಸೇತುವೆಗೆ ಅವರು ಒಂದು ಕಾರಣ. ಫಸ್ಟ್ ಸರ್ವೆ ಮಾಡಬೇಕಾದ್ರೆ ವಾಹನಗೇನ ಹೋಗ್ಲಿಕ್ಕೆ ಅವರು ಕಂಟ್ರಾಕ್ಟ್ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಸುಬ್ಬರಾವ್. ಅವಾಗ ವ್ಯಾನಿಂದ ತಂದು ಕಲ್ಲು ಹಾಕಿ ಸರ್ವೆ ಮಾಡೋಕೆ ವಾಹನ ಹೋಗ್ಲಿಕ್ಕೆ ಅದನ್ನು ತುಂಬಾ ಮಾಡಿದ್ದಾರೆ. ಅವ್ರನ್ನು ಸಹ ಮತ್ತು ಅವ್ರ ಕುಟುಂಬದವ್ರನ್ನು ನಾವು ತುಂಬಾ ತಿಳ್ಕೊಳ್ಬೇಕು, ನೆನೆಸ್ಕೊಳ್ಬೇಕು. ಅವರಿಗೂ ನಮ್ಮ ಧನ್ಯವಾದಗಳು. ಈಗಲೂ ಸಹ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಸಹ ಒಳ್ಳೆಯದಾಗಲಿ. ಅಂದರೆ ML ಸುಬ್ರಾವ್ ಅವರು ಒಟ್ಟಾರೆಯಾಗಿ ಈ ಭಾಗದ ಅಭಿವೃದ್ಧಿಗೆ ತಮ್ಮದೇ ಆದಂಥ ವಿಶೇಷ ಪ್ರಯತ್ನ ಮಾಡಿದ್ದಾರೆ. ಓಕೆ. ಮತ್ತು ನಮ್ಮ ಕ್ಷೇತ್ರದಿಂದ ನಾನಿರ್ಬೋದು, ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ರಾಮಪ್ಪನವರಿರ್ಬೋದು, ನಾವು ಎಲ್ಲರಿಗೂ ಆಭಾರಿಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಾವು ಯಾವತ್ತೂ ಯಾರನ್ನೂ ಮರೆಯುವಂಗಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಸಂದೀಪ್ ಸಾಗರ್ ಸುದ್ದಿಯ ಸಂಪಾದಕರು ಹಾಗೂ ಅಣ್ಣಪ್ಪ ಕೆಳದಿಪುರ, ಟೈಮ್ಸ್ ಆಫ್ ಓಬವ್ವ ಸುದ್ದಿವಾಹಿನಿಯ ಸಂಪಾದಕರು. ನಮಸ್ತೆ ಸರ್. ಈಗ ಈ ರಸ್ತೆ ಮಾಡಲಿಕ್ಕೆ ಆವತ್ತಿನ ಮಂತ್ರಿ ಯಾರೋ ಒಬ್ರು ಇದ್ದು, ಯಾರು ಸರ್ ಅದು? ಅವರು ಪ್ರವಾಸೋದ್ಯಮ ಸಚಿವರಾಗಿ ನಮ್ಮ ದೇಶಪಾಂಡೆ ಅವರು ಇದ್ರು. ದೇಶಪಾಂಡೆ ಅವರು ಕಾಗೋಡು ತಿಮ್ಮಪ್ಪನವರು ಅಂದ್ರೆ ಭಾರಿ ಸ್ನೇಹಿತರು, ಹತ್ರಕ್ಕಿದ್ರು. ಅವರೆಲ್ಲ ಕೆಲಸ ಇವ್ರು ಮಾಡ್ಕೊಡ್ತಿದ್ರು, ಇವರೆಲ್ಲ ಅವ್ರು ಮಾಡ್ಕೊಟ್ಟಿದ್ರು. ಕಾಗೋಡು ತಿಮ್ಮಪ್ಪನವರು ತಕ್ಷಣ ಈ MLS ಭಟ್ರು ಹೇಳಿದ ತಕ್ಷಣ ಅಲ್ಲೇ ಫೋನ್ ಎತ್ತಿ ದೇಶಪಾಂಡೆ ಅವರಿಗೆ ಆಗ್ಬೇಕು ಇಂಥ ಕ್ಷೇತ್ರ. ದೇಶಪಾಂಡೆ ಅವರು ಕ್ಷೇತ್ರಕ್ಕೆ ಬಂದಿದ್ರು, ಅದು ಮಾಡ್ಕೊಟ್ಟಿದ್ದಾರೆ. ಒಂದ್ಸಲ ನಾನು ಹಿಂದೆ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ನಾನು ಹೋಗಿದ್ದೆ, ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿದ್ದೆ. ದೇಶಪಾಂಡೆ ಅವರು ಅಲ್ಲೇ ಕೂತಿದ್ರು, ಅವರು ಆಫೀಸಲ್ಲೇ ಅಲ್ಲೇ ಕೂತಿದ್ರು, ಮನೆ ಒಳಗೆ. ಆವಾಗ ಪರಿಚಯ ಮಾಡಿಕೊಟ್ರು, ಸಿಗಂದೂರು ದೇವಸ್ಥಾನದ ಶೇಷಗಿರಿ ಹೋಟೆಲ್ ಅಂತ ಪರಿಚಯ ಮಾಡಿಸ್ಕೊಟ್ರು. ನಾನು ಪ್ರಸಾದ ತಗೊಂಡೋಗಿದ್ದೆ, ಪ್ರಸಾದ ಕೊಟ್ಟು ಶಾಲ್ ಹೊರಿಸಿ, ಭಾಳ ಸ್ವಲ್ಪ ಅವಸರದಲ್ಲಿದ್ದು ಗಡಿಬಿಡಿ ಒಳಗೆ ಮಾಡಿ ಬಂದಿದ್ದೀನಿ. ಇವತ್ತು ದೇಶಪಾಂಡೆ ಅವ್ರನ್ನು ನಾವು ನೆನೆಬೇಕು. ಈಗ ಅವರು ಮಾಡಿಕೊಟ್ಟಿದ್ದಾರೆ, ಅವ್ರನ್ನ ನಾವು ನೆನಬೇಕು. ಅವರಿಗೂ ಧನ್ಯವಾದಗಳು, ಅವ್ರ ಕುಟುಂಬಕ್ಕೂ ಒಳ್ಳೆಯದು.